ಅದ್ದೂರಿ ಅಯ್ಯಪ್ಪ ಉತ್ಸವ ಹಾಗೂ ಭಜನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ದಿನಾಂಕ 6/1/2025 ಸೋಮವಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಉತ್ಸವದಲ್ಲಿ ಪಟ್ಟಣದ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದೆ. ಉತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 3,000 ಅಯ್ಯಪ್ಪ ಮಾಲಾಧಾರಿಗಳು ಭಾಗವಹಿಸುತ್ತಾರೆ. ಇನ್ನು ದಿನಾಂಕ 7/1/2025 ಸಂಜೆ 6:30 ಸರಿಯಾಗಿ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಅಯ್ಯಪ್ಪ ಮಂಟಪದಲ್ಲಿ ತಮಿಳುನಾಡಿನ ಪ್ರಖ್ಯಾತ ಅಯ್ಯಪ್ಪ ಭಕ್ತ ಗೀತೆಗಳ ಗಾಯಕ ವೀರಮಣಿ ರಾಜ್ ಅವರಿಂದ ಅಯ್ಯಪ್ಪ ಭಜನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಇನ್ನು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅಯ್ಯಪ್ಪ ಭಕ್ತ ಮಂಡಳಿಯವರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಗೂ ಸಹಸ್ರ ಭಕ್ತಾದಿಗಳು ಭಾಗಿಯಾಗಿದ್ದಾರೆ ಎಂದು ಸಮಿತಿಯ ಸದಸ್ಯರು ತಿಳಿಸಿದರು. 2025 ಸೋಮವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ 35ನೇ ವರ್ಷದ ಒಂದು ವೈಭವವಾದ ಅಯ್ಯಪ್ಪ ಸ್ವಾಮಿಯ ಒಂದು ಉತ್ಸವ ಮತ್ತು ಭಜನೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾದಂಥ ಶ್ರೀಯುತ ವಿ ಸೋಮಣ್ಣನವರು ಹಾಗೂ ಬಾಳೆಹೊನ್ನೂರು ಶಾಖಾ ಮಠದ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಯಲರಾಂಪುರದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರನ್ನ ಆಹ್ವಾನಿಸಿದ್ದೇವೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ವೀರಮಣಿ ರಾಜ್ರವರನ್ನ ಕರೆಸಿ ಭಜನೆಯನ್ನು ಬಹಳ ವೈಭವೋಪೇತವಾಗಿ ನೆರವೇರಿಸಬೇಕು ಅಂತೇಳಿ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಪತ್ರಕರ್ತ ಸಹೋದರರಿಗೆ ನನ್ನ ವಂದನೆಗಳು. 6ನೇ ತಾರೀಕು ಉತ್ಸವ ಇದೆ. ಎಲ್ಲ ಕೊರಟಗೆರೆ ಅಂತ ಇರ್ತಕ್ಕಂಥ ಎಲ್ಲ ಉತ್ಸವ ಮೂರ್ತಿಗಳನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತೆ. ಮತ್ತು 7ನೇ ತಾರೀಕು ಸಾಯಂಕಾಲ ಭಜನೆ ಇರುತ್ತೆ. ಸುಮಾರು 3,000 ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಬರುತ್ತಾರೆ. ಒಂದು 3,000 ಜನ ಸಪ್ರೇಟ್ ಜನರು ಬರ್ತಾರೆ. ಎಲ್ಲ ಕಾರ್ಯಕ್ರಮ ಆಮೇಲೆ ಬಗೆಲಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವ ಥರ ಮಂಟಪ ಇದೆಯೋ ಅದೇ ಥರವಾಗಿ ನಾವು ಈ ಥರ ಏರ್ಪಾಡು ಮಾಡಿದ್ವಿ. ಮಂಟಪನ ಎಲ್ಲ ಬಂದು ಯಶಸ್ವಿಯಾಗಿ ನೆರವೇರಿಸಬೇಕಂತ ಕೋರುತ್ತೇನೆ. ಭಕ್ತರಿಗೆ ಊಟದ ವ್ಯವಸ್ಥೆ ಮತ್ತು ಪ್ರಸಾದ ಎಲ್ಲ ಮಾಡಲಾಗುತ್ತೆ. 5 ವರ್ಷಕ್ಕೊಂದ್ಸರಿ ನಡೆಯುವ ಭಕ್ತ ಭಜನೆಯಲ್ಲಿ ವೀರಮಣಿ ರಾಜು ಬರ್ತಾ ಇದ್ದಾರೆ. ಅವರು ತಮಿಳುನಾಡು ತುಂಬ ಪ್ರಸಿದ್ಧಿ ಹೊಂದಿರತಕ್ಕಂಥವರು. ಅವರ ಭಜನೆಯನ್ನು ನೋಡಿ ಸಂತೋಷ ಪಟ್ಟು ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಕೃಪೆ ಎಲ್ಲರೂ ಭಾಗಿಯಾಗಬೇಕೆಂದು ನಮ್ಮ ಸಂಘದ ವರ್ಗದಿಂದ ನಿಮ್ಮನ್ನು ಕೋರಿಕೊಂಡಿದ್ದೇವೆ. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಮಣಿಕಂಠ ಸ್ವಾಮಿ ಕಟ್ಟಡ ಸಮಿತಿ ವತಿಯಿಂದ 35ನೇ ವರ್ಷದ ವೈಭವವಾದಂಥ ಒಂದು ಭಜನಾ ಕಾರ್ಯಕ್ರಮವನ್ನು ನಾವು ದಿನಾಂಕ 6ನೇ ತಾರೀಕು ಉತ್ಸವ, 7ನೇ ತಾರೀಕು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಹೆಸರಾಂತ ಗಾಯಕರಲ್ಲಿ ಒಬ್ಬರಾದಂತಹ ಕಲಯಮಾಮಣಿ ಬಿರುದಾಂಕಿತ ಶ್ರೀ ವೀರಮಣಿ ರಾಜರವರು ಹಾಗೂ ಅವರ ಸುಪುತ್ರರಾದಂತಹ ಅಭಿಷೇಕ್ ರಾಜರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಭಜನಾ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಮಂಗಳವಾರ ಸಂಜೆ 7 ಗಂಟೆಗೆ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು, ಮಾಲಾಧಾರಿಗಳು ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಮತ್ತು ಅದೇ ರೀತಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕೇರಳದ ಚಂಡೆ ವಾದ್ಯ, ವಿವಿಧ ವಾದ್ಯಗಳಿಂದ ಕೊರಟಗೆರೆಯ ಪ್ರಮುಖ ರಾಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಇರುತ್ತೆ. ಎಲ್ಲ ಮಾಲಾಧಾರಿಗಳು, ಭಕ್ತರು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮಂಗಳವಾರ ಸಂಜೆ ಮತ್ತು ಅಯ್ಯಪ್ಪ ಸ್ವಾಮಿಯ ಉತ್ಸವದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ಸಂಜೆ 7 ಗಂಟೆಯಿಂದ ನಿರಂತರವಾಗಿ 11:11ವರೆಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಂಗಳವಾರ ಸಂಜೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣವರು ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ.
ನಮ್ಮ ಕೊಟ್ಟಗೆರೆಯ ಸಿದ್ದರಬೆಟ್ಟದ ಶಿಕ್ಷಕ ಸಿದ್ದರಬೆಟ್ಟದ ಪೀಠಾಧಿಪತಿಗಳಾದಂತಹ ಶ್ರೀಯುತ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಕಲ್ಯಾಣಪುರ ಮಠದ ಪೀಠಾಧಿಪತಿಗಳಾದಂತಹ ಹನುಮಂತನಾಥ ಸ್ವಾಮಿಗಳು ಇಬ್ಬರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ